ಹೋಗಿ ಪೋಲಿಯೋ ಹಾಕ್ಸೋದು. ರೊಟ್ಟ ಅಡುಗೆ ಮಾಡೋಷ್ಟಿಲ್ವಲ್ಲ. ಸೊ ಗಾಯ್ಸ್, ಇವತ್ತು ನಾವು ಕೋರಮಂಗ್ಲಾಗ ಹೋಗ್ತಾ ಇದ್ದೀವಿ. ಇವತ್ತಲ್ಲ ಇವಾಗ ಗಾಯ್ಸ್, ನಾವು ಫಸ್ಟ್ ಮನೆ ಮಾಡಿದ್ದು ಆಳ್ಗೋಡಿಯಲ್ಲಿ ಗಾಯ್ಸ್, ಮದುವೆ ಆದಮೇಲೆ. ನಾನು ಹ್ಯಾಪಿ ರೋಲ್, ಎಗ್ ರೋಲ್. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಫಸ್ಟು ಮಾಡೋ ಕೆಲಸ ಏನು ಗೊತ್ತಾ ಗೈಸ್? ಬನ್ನಿ ಮೇಡಮ್, ಈ ಮೇಡಮ್ನ ಕರ್ಕೊಂಡೋಗಿ ಪೋಲಿಯೋ ಹಾಕ್ಸೋದು. ಪೋಲಿಯೋ ಹಾಕ್ಸ್ಕೊಂತೀಯಮ್ಮ? ಹಾಕ್ಸ್ಕೊಂತೀಯಾ? ಗುಡ್ ಗೈಸ್, ಚಾರ್ವಿ ಗುಡ್. ಸೊ ಚಾರ್ವಿನ ಕರ್ಕೊಂಡೋಗಿ ಪೋಲಿಯೋ ಹಾಕ್ಸೋದು. ಕರ್ಕೊಂಡೋಗಿ ಪೋಲಿಯೋ ಹಾಕ್ಸ್ಕೊಂಡು ಬಂದಾದ್ಮೇಲೆ ಏನೆಲ್ಲ ಮಾಡ್ತೀನಿ ಅಂತ ನೋಡಿ. ಇವಾಗ ಅವಳು ಪೋಲಿಯೋಗೆ ಭಯ ಪಡ್ತಲ್ಲ ಅಂತ 9 ಪಾಲಿಶ್ ಹಾಕ್ತಾರಲ್ಲಿ ಅಂತ ಹೇಳಿ ಸುಳ್ಳಿ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಬನ್ನಿ. ಭಯ ಆಗಲ್ವಾ ಅಮ್ಮ? ಸರಿ ಅಮ್ಮ, ಸ್ಟ್ರಾಂಗ್, ನನ್ನ ಮಗಳು ಸ್ಟ್ರಾಂಗ್. ಸೊ ಬನ್ನಿ ಹೋಗೋಣ ಪೋಲಿಯೋ ಹಾಕ್ಸೋದಕ್ಕೆ. ಬಾಪಿ ಏನಕ್ಕೆ ಬೆನ್ನು ನೋತೈತೆ? ಕೆಲಸ ಮಾಡ. ಕಾಲ್ ನಾನು ಒತ್ತಲ್ವಾ? ಇನ್ಯಾವಳು ಒತ್ತಾಳೆ? 2 ವಾರ ಆಯ್ತು. ಪೋಲಿಯೋ ಹಾಕ್ಸಕ್ ಬತ್ತೀಯಾ ಇಲ್ವಾ? ಮಗು ಪೋಲಿಯೋ ಹಾಕ್ಸೋದಕ್ಕೆ ಬರಲ್ಲ. ಇರೋ ಒಂದು ಮಗುನ ನೋಡ್ಕೊಳಕ್ ಬರಲ್ಲ ಅಂದ್ರೆ ಈ ಹುಡುಗನ್ಗೆ ಏನ್ ಅಂತೀರ ಅಂತ ನೀವೇ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಪೋಲಿಯೋ ಹಾಕ್ಸೋ ಟೈಮಲ್ಲಿ ನಮ್ಮ ಅಪ್ಪ ಬಂದಿದ್ರು. ನಮ್ಮ ಅಪ್ಪ ಕರ್ಕೊಂಡೋಗಿ ಹಾಕ್ಸ್ಬಿಟ್ರು. ಅಮ್ಮನೆ ಹತ್ರನೇ ಹಾಕ್ತಿದ್ರು ಸ್ಕೂಲಲ್ಲಿ. ಅಲ್ಲೇ ಹೋಗಿ ಪಾಪುಗೆ ಪೋಲಿಯೋ ಹಾಕಿಸ್ದೆ. ಇದೇ ಮೆಹಂದಿ. ಸೊ ಗೈಸ್, ಫೈನಲಿ ಚಾರುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ದು ಆಯಿತು. ಚೆನ್ನಾಗಿತ್ತಮ್ಮ ಪೋಲಿಯೋ? ಚೆನ್ನಾಗಿಲ್ವಾ? ಬನ್ನಿ, 10 ನಿಮಿಷ ಆದಮೇಲೆ ಏನಾದರೂ ಕೊಡಬೇಕಂತೆ. ಸೊ ಮನೆಗೆ ಹೋಗೋಣ. ಹಾಗೆ ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿ ಮನೆಗೆ ಹೋಗೋಣ. ಪೋಲಿಯೋ ಚೆನ್ನಾಗಿತ್ತಮ್ಮ? ಯಾಕೆ ಚೆನ್ನಾಗಿಲ್ವಾ? ಮಟನ್ ಸಾರು ಐತೆ ನಮ್ಮ ಹಸ್ಬೆಂಡಿಗೆ. ಅವನಿಗೆ ಅನ್ನ ಮಾಡ್ತಾ ಇದ್ದೀನಿ. ನನಗೆ ಅನಿಲ್ ಸೇಮಿಯಾ ಮಾಡ್ಕೊತೀನಿ. ಸೊ ಬನ್ನಿ, ಅನ್ನಕ್ಕೆ ಇಟ್ಬಿಟ್ಟು ಟೀ ಮಾಡಿಕೊಂಡು ಟೀ ಕುಡಿಯೋಣ. 2 ದಿವಸದಿಂದ ನಾನು ಥೈರಾಯ್ಡ್ ಮಾತ್ರೆ ತಿಂದಿಲ್ಲ ಗಾಯ್ಸ್. ಯಾಕಂದರೆ ತಿನ್ನಕ್ಕೆ ಮನಸ್ಸಿಲ್ಲ ಗಾಯ್ಸ್, ಅದಕ್ಕೆ ತಿಂದಿಲ್ಲ 2 ದಿವಸದಿಂದ ಥೈರಾಯ್ಡ್ ಮಾತ್ರೆ. ಸೊ ಗಾಯ್ಸ್, ಇವತ್ತು ಟೀ ಫ್ಯಾಮಿಲಿ ಹಾಲಲ್ಲಿ ಮಾಡ್ತಿದ್ದೀನಿ. ಚೆನ್ನಾಗಿದೆಯಾ ಇಲ್ವಾ ಅಂತ ನಿಮಗೆ ರಿವೀಲ್ ಮಾಡ್ತೀನಿ ಟೀ ಕುಡ್ದಾದ್ಮೇಲೆ. ಶೆಕೆ ನೋಡಿ ಗಾಯ್ಸ್. ಒಂದು AC ಹಾಕ್ಸಪ್ಪಿ. ಅಪ್ಪಿ AC ಶೆಕೆ ನೋಡಿ. ಫ್ಯಾನ್ ಹಾಕಿದ್ರೆ ಆ ಫ್ಯಾನ್ ಗುರ್ರ ಅನ್ನೋ ಸೌಂಡು. ಇವಾಗೇ ನನ್ನ ವಾಯ್ಸ್ ನೆಟ್ಟಿಗೆ ಕೇಳಿಸಲ್ಲ. ಸರಿ ಗೈಸ್, ಟೀ ಕುಡಿಯೋ ಟೈಮಲ್ಲಿ ಸಿಗೋಣ. ಇವಾಗ ಸ್ವಲ್ಪ ಫ್ಯಾನ್ ಮುಂದೆ ಕೂತ್ಕೋಬೇಕು. ಸೊ ಗೈಸ್, ನಮ್ಮ ಹಸ್ಬೆಂಡ್ಗೆ ಪರೋಟ ಸುಟ್ಟು ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಪರೋಟ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ನಮ್ಮ ಹಸ್ಬೆಂಡ್ಗೆ ಊಟ ಕೊಟ್ಟು ನಾನು ಟೀ ಕುಡ್ಕೊಂಡು, ನಮ್ಮ ಹಸ್ಬೆಂಡು ಬಾಕ್ಸ್ಗಳಿತ್ತು ನಮ್ಮ ಅತ್ತೆ ಅವ್ರದ್ದು ಅಂತ ಎತ್ಕೊಡು ಅಂದರು. ಅದನ್ನು ಎತ್ತಿ ಕವರ್ಗೆ ಹಾಕಿ ಅವ್ರಿಗೆ ಕೊಟ್ಟು ಹಾಗೆ ಮನೆ ಗುಡ್ಸೋಣ ಅಂತ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡೆ. ನಾನು ಕಾಲಿಕ್ಕೊಂಡ್ರೆ ಮಾತ್ರ ಕರ್ಕೊಂಡೋಗಲ್ಲ. ಇಸ್ಕೊಬಾ ಚಾರು. ಹ್ಞೂ ಮಗಳೇ. ನಮ್ಮ ಹಸ್ಬೆಂಡು ಚಾರ್ವಿ ನಮ್ಮ ಅತ್ತೆ ಮನೆಗೆ ಹೋಗ್ತಾವ್ರೆ ಗಾಯ್ಸ್. ಗಂಟೆ ಆಗ್ತಿದೆ ಗಾಯ್ಸ್, ಇನ್ನೂ ನಾನೇನು ಊಟ ಮಾಡಿಲ್ಲ. ಟೀ ಕುಡಿದ್ನ ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಅನ್ನ ಸ್ವಲ್ಪ ಸಾರು ಐತೆ ಗಾಯ್ಸ್, ಅದೇ ತಿಂತೀನಿ. ಯಾಕಂದರೆ ಇವಾಗ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಗಾಯ್ಸ್ ನನಗೇನು ಗೊತ್ತಾ,
ಭಾನುವಾರದೊತ್ತು ಅಡುಗೆ ಮಾಡೋಕ್ಕೆ ಮನ್ಸು ಬರೋಲ್ಲ ಗಾಯ್ಸ್, ಯಾಕೋ ಗೊತ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಮಟನ್ ಸಾರು ಅನ್ನ ತಿನ್ಕೊತೀನಿ. ಇವಾಗ ನೈಟಿಗೆ ಏನು ಮಾಡೋದು, ನಮ್ಮ ಅತ್ತೆ ಸಾರು ಕೊಟ್ಟು ಕಳಿಸ್ಬೋದು ನೈಟಿಗೆ, ನೋಡೋಣ. ನಮ್ಮ ಅತ್ತೆ ಏನಾದರೂ ಸಾರು ಕೊಟ್ಟು ಕಳಿಸಿದ್ರೆ ಅದಕ್ಕೆ ಅನ್ನ ಮಾಡಿಕೊಂಡು ತಿನ್ನೋದು. ಸೊ ಬನ್ನಿ ಊಟ ಮಾಡೋಣ. ಬೌಲಲ್ಲೇ ತಿಂತಾ ಇದ್ದೀನಿ ಅಂತ ಏನು ಅನ್ಕೊಂಬೇಡಿ, ಇದರಲ್ಲೇ ಸಾರು ಇತ್ತಲ್ವ, ಅದಕ್ಕೆ ಇದಕ್ಕೆ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡೆ. ಏನಾದರೂ ತಟ್ಟೆ ಎತ್ಕೊಂಡ್ರೆ ಮತ್ತೆ ತೊಳಿಯೋಕೆ ನನಗೆ ಕಷ್ಟ. ಸೊ ಅದಕ್ಕೆ ಇದರಲ್ಲೇ ತಿನ್ನೋಣ ಅಂತ ಇದರಲ್ಲೇ ಕಲಿಸ್ಕೊಂಡೆ. ಸೊ 4 ಗಂಟೆಗೆ ನಾಷ್ಟ ಮಾಡ್ತಾಯಿರೋ ಹುಡುಗಿ ನಾನು ಒಬ್ಬಳೇ ಪ್ರಪಂಚದಲ್ಲಿ. ಸೊ ಬನ್ನಿ ತಿನ್ನೋಣ. ಊಟ ಮಾಡಿಕೊಂಡು ಹಾಗೆ ಸ್ವಲ್ಪನೇ ಪಾತ್ರೆ ಬಿದ್ದಿತ್ತು, ಅದನ್ನು ಸರಿ ತೊಳ್ಕೊಬಿಡೋಣ ಅಂತ ಹೋಗಿ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದಾಕ್ದೆ. ಈಗ ಹೇಳ್ದೆ ತಾನೆ ನಮ್ಮ ಅತ್ತೆ ಸಾರು ಕೊಟ್ಟು ಕಳಿಸ್ತಾರೆ ಅಂತ. ಸಾರು ಕೊಟ್ಟು ಕಳಿಸೋರೆ. ಕಲ್ಲುಪ್ಪು ನಾನು ಯೂಸೇ ಮಾಡಲ್ಲ ಗಾಯ್ಸ್, ಕಲ್ಲುಪ್ಪು ಕೊಟ್ಟು ಕಳಿಸೋರು ನಮ್ಮ ಅತ್ತೆ, ಯಾಕೋ ಗೊತ್ತಿಲ್ಲ. ನನಗಂತೂ ಕಲ್ಲುಪ್ಪು ಅಂದ್ರೇ ಇಷ್ಟ ಆಗಲ್ಲ, ನಾನು ಯೂಸ್ ಮಾಡೋದು ಇಲ್ಲ. ಸೊ ಸಾರು ಕೊಟ್ಟು ಕಳಿಸೋರೆ ನೋಡಿ. ಪಾತ್ರೆನೂ ತೊಳೆದ್ಬಿಟ್ಟೆ. ಅಮ್ಮಮ್ಮನ ಮಾತಾಡಿಸ್ತಾ, ಅಪ್ಪನ ದೊಡ್ಡಪ್ಪನ ಮಾತಾಡಿಸ್ತಾ. ಎಲ್ಲೋಗಿದ್ರಿ ನೀನು ದೊಡ್ಡಪ್ಪ ಎಲ್ಲ? ಜಿ ಹಿಡ್ಕೊಬರಕ್ಕೆ ಹೋಗಿದ್ರಾ? ಸರಿ ಮಗಳೇ. ಗಾಯ್ಸ್ ಇವತ್ತು ನಾವು ಕೋರಮಂಗ್ಲಾಗೆ ಹೋಗ್ತಾ ಇದ್ದೀವಿ. ಇವತ್ತಲ್ಲ ಇವಾಗ, ಯಾಕಂದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಬನ್ನಿ ಹೋಗೋಣ ಕೋರಮಂಗ್ಲಾಗೆ. ಒಂದಂದ್ರೆ ಒಂದು ಮಗ್ಗಿ ಬರ್ದಿಕ್ಕಿದ್ದಾರೆ ಗಾಯ್ಸ್. ಮಗ್ಗಿ ತಾನೇ ಗಾಯ್ಸ್? ಹ್ಞೂ ಮಗ್ಗಿನೇ. ಸೊ ಇವಾಗ ಕೋರಮಂಗ್ಲ ಕಡೆಗೆ ನಮ್ಮ ಪ್ರಯಾಣ. ಎಲ್ಲ ಹೋಗ್ತಿರೋದಮ್ಮ ನಾವು? ಬೆಡ್ ಈಸ್ಕೊಳ್ಳೋಗಲ್ಲ, ನಿಂದು ಬೆಡ್ಡು ಕೋರಮಂಗ್ಲಲ್ಲ ಐತೆ ಎತ್ಕೊಂಡ್ಬರಕ್ಕೆ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕಳೆದ್ರೆ ಬರಲ್ಲ ನೀನು. ನಿನ್ನ ಮಗಳು ಬೆಡ್ ಎತ್ಕೊಬರಕ್ಕೆ ಎಷ್ಟು ಬೇಗ ಕರ್ಕೊಂಡು ಹೋಗ್ತಿದ್ದೆ ನೋಡ್ದ ನನ್ನ. ಏನು ಅಷ್ಟು ಸೆಂಟಿಮೆಂಟ್ ಬೆಡ್ಡಾ? ಇವಾಗ ಆಡುಗೋಡಿ ಹತ್ರ ಇದ್ದೀವಿ. ಆ್ಯಂಡ್ ಆಡುಗೋಡಿ ಹತ್ರ ಅಲ್ಲಿ ನಮ್ಮ ಆಡುಗೋಡಿ ಅಂತ ಒಂದು ಇದು ಮಾಡವ್ರೆ, ಎಷ್ಟು ಸಕ್ಕತ್ತಾಗಿ ಮಾಡವ್ರೆ, ತೋರಿಸ್ತೀನಿ ಬನ್ನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮಿನಿ ಲಾಗಲ್ಲೂ ಎಷ್ಟೊಂದು ಸತಿ ತೋರಿಸಿರ್ತೀನಿ. ನಾವು ಫಸ್ಟು ಮನೆ ಮಾಡಿದ್ದು ಆಡುಗೋಡಿಯಲ್ಲಿ ಗಾಯ್ಸ್, ಮದುವೆ ಆದಮೇಲೆ. ನಾನು ಹ್ಯಾಪಿ ಆ ಮನೆ ಮಾಡ್ಬಿಟ್ಟು ಆ ಮನೇಲಿ ನಾನು ಒಬ್ಬಳೇ ಇದ್ದೀನಿ, ಗೊತ್ತಾ ಗಾಯ್ಸ್? ಎಷ್ಟು ಕಷ್ಟಪಟ್ಟು ಈ ಜೀವನನ ಪಡ್ಕೊಂಡಿದ್ದೀನೋ ನನಗೆ ಮಾತ್ರ ಗೊತ್ತು. ನಾನು ಶ್ರೀ ಆಂಜನೇಯಂ ಪ್ರಸನ್ನ. ದಿಸ್ ಈಸ್ ನಮ್ಮಮ್ಮ ಮನೆ ಸಿಚುವೇಶನ್. ಯಾವ ಸ್ವಿಚ್? ಓಕೆ. ಯಾಕಂದರೆ ನಮ್ಮ ಅಣ್ಣವರು ಮನೆ ಖಾಲಿ ಮಾಡ್ತಾರೆ ಗಾಯ್ಸ್. ಸರ್ ನೋಡಿ ಮನೆ ಹೆಂಗೈತೆ. ನಾವು ಬಂದಿದ್ದೆ ಇದಕ್ಕೋಸ್ಕರ, ಯಾಕಂದರೆ ನನ್ನ ಮಗಳನ್ನ ಹುಟ್ಟಿದಾಗ ಇದರಲ್ಲಿ ಹಾಕಿದ್ವಿ. ಈ ಬೆಡ್ಡು ತುಂಬಾ ಮೆಮೊರಬಲ್ ನಮಗೆ. ಚಾರ್ವಿ ಹುಟ್ಟಿದಾಗ ಫಸ್ಟು ಇದರಲ್ಲೇ ನಾವು ಹಾಕಿದ್ದು, ಅದಕ್ಕೆ. ಸೊ ಗಾಯ್ಸ್ ಲಾಸ್ಟ್ ಟೈಮ್ ಬಂದಾಗ ನಾನು ಕಬಾಬ್ ಇಸ್ಕೊಂಡಿದ್ದು ಅಂಗಡಿ ತೋರಿಸಿಲ್ವಲ್ಲ, ನೋಡಿ ಇದೆ ಅದೇ ಅಂಗಡಿ ನಾವು ಕಬಾಬ್ ಇಸ್ಕೊಳ್ಳೋದು. ಅಲ್ಲಿ ಹೋಗಿ ಕಬಾಬ್ ಇಸ್ಕೊಂಡು ಹಾಗೆ ಮನೆ ಕಡೆಗೆ ಬಂದ್ವಿ.
ಅವಿ ನಡೆಯಲ್ಲ ಅಂದಿದ್ದಕ್ಕೆ ಅವ್ರ ಅಪ್ಪ ಅವಳನ್ನ ಎತ್ಕೊಂಡು ಹೋಗ್ತಿದ್ರು. ಈಗ ಬಂದು ಹಾಗೆ ಕಬಾಬ್ ಹಾಕೊಡೋಣ ನಮ್ಮ ಹಸ್ಬೆಂಡ್ಗೆ ಅಂತ ಕಬಾಬ್ ಹಾಕೊಟ್ಟೆ. ನಮ್ಮ ಹಸ್ಬೆಂಡು ನಾನು ಪಾಪು 3 ಜನನು ಕಬಾಬ್ ತಿಂದ್ವಿ. ಕಬಾಬ್ ತಿನ್ಬಿಟ್ಟು ಹಾಗೆ ಟೀ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಟೀ ಕುಡ್ದೆ. ನಾನ್ ಯಾಕೆ ಈಚೆ ನಿಂತ್ಕೊಂಡು ಟೀ ಕುಡಿತಾ ಇದೀನಿ ಅಂದ್ರೆ ನಿನ್ನೆ ಲಾಗ್ನ ಪೋಸ್ಟಿಂಗ್ ಹಾಕಿದ್ದೆ. ಸೊ ಮನೆಯೊಳಗಡೆ ಹೋದ್ರೆ ಬೇಗ ಪೋಸ್ಟ್ ಆಗಲ್ಲ ಅಂತ ಈಚೆ ನಿಂತ್ಕೊಂಡೆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಅನ್ನ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಸಾರು ಕೊಟ್ಟು ಕಲಿಸಿದ್ರಲ್ಲ ಅದು ಬಿಸಿ ಮಾಡಿದ್ದೀನಿ. ಅನ್ನ ಆದಮೇಲೆ ಪರೋಟ ಐತೆ. ಪರೋಟನೂ ಸುಟ್ಕೊಂಡು ಊಟ ಮಾಡೋಣ. ಓಕೆನಾಗ. ಸೊ ಗೈಸ್ ಇವಾಗ ಪರೋಟ ಸುಡೋಣ. ಮೂರೇ ಪರೋಟ ಇರೋದು. 3 ಪರೋಟಲ್ಲಿ 2 ನಮ್ಮ ಹಸ್ಬೆಂಡ್ ಕೊಟ್ಟು 1ರಲ್ಲಿ ನಾನು ಏನು ಮಾಡ್ತಿದ್ದೀನಿ ಹೇಳಿ, ಗೆಸ್ ಮಾಡಿ. ಏನು ಗೊತ್ತಾ? ಎಗ್ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್. ಫಸ್ಟು 2 ಪರೋಟನ ಸುಟ್ಬಿಡೋಣ, ಆಮೇಲೆ ಎಗ್ ರೋಲ್ ಮಾಡೋಣ. ಎಗ್ ರೋಲ್ ಮಾಡೋದಕ್ಕೆ 2 ಕಡೆ ಪರೋಟ ಕ್ಲೀನಾಗಿ ಸುಟ್ಕೊಂಡೆ. ಅದಾದಮೇಲೆ ಅದ್ರ ಮೇಲೆ ಮೊಟ್ಟೆನ ಹಾಕ್ಕೊಂಡೆ. ಮೊಟ್ಟೆ ಉಯ್ಕೊಂಡು ಕ್ಲೀನಾಗಿ ಅದನ್ನ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆನೂ. ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಸುಟ್ಕೊಳ್ಬೇಕು. ಇದೇ ಥರ ಇರುತ್ತೆ ಗಾಯ್ಸ್. ಒಂದ್ಸತಿ ನಾನು ಕೋರ್ಮಂಗ್ಲಲ್ಲಿ ತಿಂದಿದ್ದೆ, ಸೇಮ್ ಇದೇ ಥರ ಇತ್ತು. ಇವಾಗ ತೀಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಾನು ಯಾಕೆ ಬೇಡ 60 ರೂಪಾಯಿ ಏನಕ್ಕೆ ಕೊಡಬೇಕು ಅಂದ್ಬಿಟ್ಟು ಮನೇಲೇ ಪರೋಟ ಇದೆಯಲ್ಲ ಮಾಡ್ಕೊಳ್ಳೋಣ ಅಂತ ಇವಾಗ ಟ್ರೈ ಮಾಡ್ತಿದ್ದೀನಿ. ಇಷ್ಟೇ ಗಾಯ್ಸ್ ಅವರು ಮಾಡೋದು. ಕೋರ್ಮಂಗ್ಲಲ್ಲಿ ನಾನು ತಿಂದಿದ್ದೀನಲ್ವ, ಇದ್ರೊಳಗಡೆ ಆನಿಯನ್ಸು ಸಾಸ್ ಹಾಕ್ತಾರೆ ಅಷ್ಟೇ. ನಾನು ಅದೆರಡು ಹಾಕ್ಕೊಂಡಿಲ್ಲ. ಹಾಗೆ ಸಖತ್ತಾಗೆ ಇತ್ತು. ಸೊ ಗಾಯ್ಸ್ ಇಷ್ಟೇ ಎಗ್ ರೋಲು. ಇದಕ್ಕೆ ಅಂಗಡಿಯಲ್ಲಿ 60 ರೂಪಾಯಿ ಇಸ್ಕೊತಾರೆ. ಅದಕ್ಕೆ ಬದಲು ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಸೊ ಇನ್ಮೇಲೆ ಯಾರು ಅಂಗಡಿಯಲ್ಲಿ ಇಸ್ಕೋಬೇಡಿ, ನೀವೇ ಟ್ರೈ ಮಾಡಿ ತಿನ್ಕೊಂಡು. ಅದಾದಮೇಲೆ ಈಗಾಗಿರುವ ತವಾನ ನೀವೇ ತೊಳಿಬೇಕು ಅಷ್ಟೇ. ಸೊ ಬನ್ನಿ ಇವಾಗ ಎಗ್ ರೋಲ್ ಹೇಗಿದೆ ಟ್ರೈ ಮಾಡೋಣ. ಹಾಗೆ ಎಗ್ ರೋಲ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನಿಜವಾಗ್ಲೂ ಸಖತ್ತಾಗಿತ್ತು. ಹಾಗೆ ಪಾಪಗೂ ತಿನ್ನಿಸಿ ನಮ್ಮ ಹಸ್ಬೆಂಡ್ಗೂ ತಿನ್ನಿಸ್ದೆ. ಸೊ ಗೈಸ್ ಇವತ್ತು ನನ್ನ ಯೂಟ್ಯೂಬಲ್ಲಿ ಫೈನಲಿ 900 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ನೆಕ್ಸ್ಟ್ ಸ್ಟೆಪ್ಪು 1Kಗೆ. ಸೊ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ಬೇಗ 1K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಡೈಲಿ ಯಾರೆಲ್ಲ ನನ್ನ ವೀಡಿಯೋಗೆ ಕಮೆಂಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡಿ ಕಮೆಂಟ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವೀಡಿಯೋಸ್ ನೋಡ್ಕೊಂಡು ನಾನು ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಬಾಯ್ ಗೈಸ್.